Dear friends, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 269. ಸೊ ಇವತ್ತಿನ ತರಗತಿಯಲ್ಲಿ ನಾವು 13ನೇ ಆಗಸ್ಟ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 233, and we appreciate Pradeep, Sindhu, Pramod, Aishwarya, Krishnameni, Kiran, Devraj, Kirti, Divya, Ningu and many others also have given correct answers. Thank you very much for your participation. So with this, let's get into the first article. Karnataka High Court sets aside creation of ACB. ಸೊ ಕರ್ನಾಟಕ ಹೈಕೋರ್ಟ್ ACB ರಚನೆ ಏನಿರುತ್ತೆ ಅದನ್ನ ರದ್ದುಗೊಳಿಸಬೇಕಂತ ಆದೇಶವನ್ನ ಹೊರಡಿಸಿರುತ್ತೆ. ಸೊ ACB ಅಂದ್ರೆ ಆಂಟಿ ಕರಪ್ಷನ್ ಬ್ಯೂರೋ ಅಥವಾ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ನಾವು ಕರಿತೇವೆ. ಸೊ ಇದನ್ನ ರದ್ದುಗೊಳಿಸಬೇಕಂತ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಸೊ ಯಾಕೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ, ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಆಂಟಿ ಕರಪ್ಷನ್ ಬ್ಯೂರೋ ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ದಳ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಇಫ್ ಸಪೋಸ್ there are any corruption charges against public servants ಅಂದ್ರೆ ಈ ಒಂದು ಸಾರ್ವಜನಿಕ ಸೇವಕರು ಏನಿರ್ತಾರೆ ಅವರ ವಿರುದ್ಧ ಏನಾದ್ರೂ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ತಿಳ್ಕೊಳ್ಳೋಣ, CM ಆಫ್ ಕರ್ನಾಟಕ ಅಂತ ತಿಳ್ಕೊಳ್ಳೋಣ. ಸೊ ಅವರ ವಿರುದ್ಧ ಏನಾದ್ರೂ ಕರಪ್ಷನ್ ಚಾರ್ಜಸ್ ಬಂದಿದ್ರೆ ಈ ಒಂದು ಕರಪ್ಷನ್ ಚಾರ್ಜಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂತ ಅಧಿಕಾರವನ್ನ ಮುಂಚೆ ಯಾರಿಗೆ ಕೊಟ್ಟಿದ್ರು ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ವಿಂಗ್ ಅಂತ ಕರಿತೇವೆ. ಸೊ ಇವರಿಗೆ ಆ ಒಂದು ಅಧಿಕಾರವನ್ನ ಕೊಟ್ಟಿದ್ರು. ಸೊ ಇವರು ಯಾವ ಒಂದು ಕಾಯ್ದೆಯ ಪ್ರಕಾರ ಪಬ್ಲಿಕ್ ಸರ್ವೆಂಟ್ಸ್ ಅನ್ನ ತನಿಖೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಹೊಂದಿದ್ರು ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಂದ್ರೆ 1988ರ ಭ್ರಷ್ಟಾಚಾರ ತಡೆ ಕಾಯ್ದೆಯ ಅನ್ವಯ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ಏನಾದ್ರೂ ಕರಪ್ಷನ್ ಚಾರ್ಜಸ್ ಬಂದಿದ್ರೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ವಿಭಾಗದವರು ತನಿಖೆಯನ್ನ ಮಾಡ್ತಕ್ಕಂತ ಒಂದು ಪ್ರಾಕ್ಟೀಸ್ ಇತ್ತು. ಅದಾದ್ಮೇಲೆ ಏನ್ ಮಾಡ್ತಾರಂದ್ರೆ ಇನ್ ದ ಇಯರ್ 2016 ಅಂದ್ರೆ 2016ರಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಪವರ್ ಏನಿರುತ್ತೆ ಅದನ್ನ ಕರ್ನಾಟಕ ಲೋಕಾಯುಕ್ತದಿಂದ ವಿಡ್ರಾ ಮಾಡಿಕೊಂಡು ಆಂಟಿ ಕರಪ್ಷನ್ ಬ್ಯೂರೋ ಅಥವಾ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೈಕೋರ್ಟ್ ಆಫ್ ಇಂಡಿಯಾ ಈ ಒಂದು ACB ಅಥವಾ ಭ್ರಷ್ಟಾಚಾರ ನಿಗ್ರಹ ದಳವನ್ನ ರದ್ದುಗೊಳಿಸಲಿಕ್ಕೆ ಆದೇಶವನ್ನ ಕೊಟ್ಟಿರುತ್ತೆ. ಕಾರಣ ಏನು ಅಂದ್ರೆ ಈ ACB ಅಂತಕ್ಕಂಥದ್ದು ಇಟ್ ಈಸ್ ಅಂಡರ್ ದಿ ಡೈರೆಕ್ಟ್ ಕಂಟ್ರೋಲ್ ಆಫ್ ದಿ ಚೀಫ್ ಮಿನಿಸ್ಟರ್ಸ್ ಅಂದ್ರೆ ಇದು ಮುಖ್ಯಮಂತ್ರಿಗಳ ನೇರ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಕರ್ನಾಟಕ ಹೈಕೋರ್ಟ್ ಈ ಒಂದು ವ್ಯವಸ್ಥೆಯನ್ನ ಅಂದ್ರೆ ACB ಯನ್ನ ರದ್ದುಗೊಳಿಸಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಪವರ್ಸ್ ಏನಿರುತ್ತೆ ಅಂದ್ರೆ ತನಿಖೆ ಮಾಡ್ತಕ್ಕಂಥ ಒಂದು ಅಧಿಕಾರ ಏನಿರುತ್ತೆ ಸೊ ಅದನ್ನ ಮತ್ತೊಮ್ಮೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ವಿಂಗ್ ಏನಿರುತ್ತೆ ಸೊ ಅದಕ್ಕೆ ಮರುಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ನಿರ್ದೇಶನವನ್ನ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಲೋಕಾಯುಕ್ತ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಓಂಬುಡ್ಸ್ಮನ್ ಸಂಸ್ಥೆ ಅಂತ ಕರಿತೇವೆ. ಸೊ ಓಂಬುಡ್ಸ್ಮನ್ ಸಂಸ್ಥೆ ಅಂತ ಯಾಕೆ ಕರಿತೀವಿ ಅಂತ ನಾನು ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಈ ಒಂದು ಲೋಕಾಯುಕ್ತ ಸ್ಥಾಪನೆ ಆಗಿರ್ತಕ್ಕಂಥದ್ದು 1984 ಅಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಸೊ ಇದಕ್ಕೆ ಪ್ರಮುಖವಾಗಿ 2 ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಟ್ಟಿರ್ತಾರೆ. ಸೊ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಇನ್ವೆಸ್ಟಿಗೇಟಿಂಗ್ ಅಂಡ್ ರಿಪೋರ್ಟಿಂಗ್ ಆನ್ ಕರಪ್ಷನ್ ಇನ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಪ್ರಕರಣಗಳು ಬಂದಾಗ ಅದನ್ನ ತನಿಖೆ ಮಾಡ್ತಕ್ಕಂಥದ್ದು ಮತ್ತೆ ಅದರ ಪರವಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನ ನೀಡ್ತಕ್ಕಂಥ ಒಂದು ಅಧಿಕಾರವನ್ನ ಕೊಡ್ತಾರೆ. ಸೊ ಎರಡನೇ ಅಧಿಕಾರ ಏನಂದ್ರೆ ರಿಡ್ರೆಸಿಂಗ್ ದಿ ಪಬ್ಲಿಕ್ ಗ್ರಿವೆನ್ಸಸ್ ರಿಲೇಟೆಡ್ ಟು ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯೀಸ್ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರು ಏನಿರ್ತಾರೆ ಸೊ ಅವರಿಗೆ ಸಂಬಂಧಿಸಿದ ಸಾರ್ವಜನಿಕ ಕುಂದುಕೊರತೆಗಳೇನಾದ್ರೂ ಇದ್ರೆ ಅದನ್ನ ಪರಿಹಾರ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಕೂಡ ಲೋಕಾಯುಕ್ತಕ್ಕೆ ಕೊಟ್ಟಿರ್ತಾರೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ಆಂಬುಡ್ಸ್ಮನ್ ಇನ್ಸ್ಟಿಟ್ಯೂಟ್ ಅಥವಾ ಸಂಸ್ಥೆ ಅಂತ ಕರಿತೇವೆ. ಸೊ ಈ ಒಂದು ಸಂಸ್ಥೆ ದೋ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1984 ಇದಕ್ಕೆ ಬಂದಿರತಕ್ಕಂತ ರೆಕಮೆಂಡೇಶನ್ಸ್ ಅಂದ್ರೆ ಈ ರೀತಿಯ ಒಂದು ಘಟಕವನ್ನ ಸ್ಥಾಪನೆ ಮಾಡ್ಬೇಕಂತ ರೆಕಮೆಂಡೇಶನ್ಸ್ ನ 1966 ಕೊಟ್ಟಿರ್ತಾರೆ. ಸೊ ಯಾರು ರೆಕಮೆಂಡ್ ಮಾಡಿರ್ತಾರೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಥವಾ ಆಡಳಿತ ಸುಧಾರಣಾ ಆಯೋಗ ಅಂತ ಕರಿತೀವಿ. ಸೊ ಇವ್ರದ್ದು 1966 ಅಲ್ಲೇ ಈ ರೀತಿಯ ಒಂದು ಯೂನಿಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಒಂದು ಶಿಫಾರಸನ್ನ ಕೊಟ್ಟಿರ್ತಾರೆ. ಅಂದ್ರೆ ಫೆಡರಲ್ ಲೆವೆಲ್ ಅಲ್ಲಿ ಅಂದ್ರೆ ರಾಷ್ಟ್ರ
ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲನ್ನ ಸ್ಥಾಪನೆ ಮಾಡಬೇಕು, ಮತ್ತೆ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತವನ್ನ ಸ್ಥಾಪನೆ ಮಾಡ್ಬೇಕಂತ ಇವರು ಶಿಫಾರಸುಗಳನ್ನ ಕೊಟ್ಟ ನಂತರ 1984ರಲ್ಲಿ ಲೋಕಾಯುಕ್ತರನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಲೋಕಾಯುಕ್ತಗೆ, ಸೊ ಇಲ್ಲೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು ನೀವು, ಲೋಕಾಯುಕ್ತ ಆ ಒಂದು ಸಂಸ್ಥೆಯನ್ನು ನಾವು ಲೋಕಾಯುಕ್ತ ಅಂತ ಕರಿತೀವಿ, ಆ ಒಂದು ಸಂಸ್ಥೆಯ ಮುಖ್ಯಸ್ಥರನ್ನು ಕೂಡ ನಾವು ಲೋಕಾಯುಕ್ತ ಅಂತ ಕರಿತೇವೆ. ಹಾಗಿದ್ರೆ ಲೋಕಾಯುಕ್ತರನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂತ ಅಧಿಕಾರ ಅಥವಾ ಅವ್ರಿಗಿರ್ತಕ್ಕಂಥ ಪವರ್ಸ್, ಅದಾದ್ಮೇಲೆ ಲೋಕಾಯುಕ್ತರಾಗಿ ಅಪಾಯಿಂಟ್ ಆಗ್ಬೇಕಾದ್ರೆ ಅವ್ರಿಗಿರ್ತಕ್ಕಂಥ ಎಲಿಜಿಬಿಲಿಟೀಸ್ ಏನಿರ್ಬೇಕು ಎಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಇಸ್ ಆಸ್ ಪರ್ ದಿ ಕರ್ನಾಟಕ ಲೋಕಾಯುಕ್ತ ಆಕ್ಟ್ 1984. ಸೊ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಪ್ರಕಾರ ಲೋಕಾಯುಕ್ತರಾಗಿ ನೇಮಕಗೊಳ್ಳಬೇಕಾಗಿದ್ದರೆ ಅವ್ರಿಗಿರ್ತಕ್ಕಂಥ ಅಥವಾ ಇರಬೇಕಾಗಿರ್ತಕ್ಕಂಥ ಮಿನಿಮಮ್ ಕ್ರೈಟೀರಿಯನ್ ಏನು ಅಂದ್ರೆ, ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಒಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನಿರುತ್ತೆ ಸೊ ಅದರ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿರ್ಬೇಕಾಗಿರುತ್ತೆ, ಅಥವಾ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಒಂದು ಭಾರತ ದೇಶದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಹುದ್ದೆಯನ್ನ ಅವರು ಹೊಂದಿರಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ಅವರನ್ನ ಲೋಕಾಯುಕ್ತರನ್ನಾಗಿ ಅಪಾಯಿಂಟ್ ಮಾಡ್ಲಿಕ್ಕೆ ಅವರು ಎಲಿಜಿಬಿಲಿಟಿಯನ್ನ ಹೊಂದಿದ್ರು. ಯಾಕೆ ನಾನು ಹೊಂದಿರಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, 2015 ಅಲ್ಲಿ 2015ನೇ ಇಸ್ವಿಯಲ್ಲಿ ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯನ್ನ ಮತ್ತೆ ತಿದ್ದುಪಡಿ ಮಾಡ್ತಾರೆ. ಸೊ ತಿದ್ದುಪಡಿ ಆದಾಗ ಹೊಸ ಕ್ರೈಟೀರಿಯನ್ ಏನಾಗುತ್ತಂದ್ರೆ, ಎನಿ ಪರ್ಸನ್ ಹೂ ಹ್ಯಾಸ್ ಹೆಲ್ಡ್ ದಿ ಪೋಸ್ಟ್ ಆಫ್ ಜಡ್ಜ್ ಆಫ್ ಹೈಕೋರ್ಟ್ ಫಾರ್ ದಿ ಪೀರಿಯಡ್ ಆಫ್ 10 years ಅಂದ್ರೆ ಯಾವುದೇ ವ್ಯಕ್ತಿ 10 ವರ್ಷಗಳ ಅವಧಿಗೆ ಹೈಕೋರ್ಟ್ ನ ನ್ಯಾಯಮೂರ್ತಿ ಹುದ್ದೆಯನ್ನ ಹೊಂದಿದ್ರೆ ಸೊ ಅವರನ್ನ ಲೋಕಾಯುಕ್ತರನ್ನಾಗಿ ಮಾಡ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಆಗುತ್ತೆ. ಸೊ ಅದೇ ಒಂದು ಹುದ್ದೆಯನ್ನ 5 years ಅಥವಾ 5 ವರ್ಷಗಳವರೆಗೆ ಹೊಂದಿದ್ರೆ ಅವರನ್ನ ಉಪಲೋಕಾಯುಕ್ತರನ್ನಾಗಿ ಆಯ್ಕೆ ಮಾಡ್ಲಿಕ್ಕೆ ಆ ಒಂದು ಎಲಿಜಿಬಿಲಿಟಿಯನ್ನ ಪಡ್ಕೊಳ್ತಾರೆ. ಸೊ ಮುಂಚೆ ಏನ್ ಎಲಿಜಿಬಿಲಿಟಿ ಇತ್ತು ಸೊ ಅದನ್ನ ಸರಳೀಕರಣಗೊಳಿಸಿ 2015 ಅಲ್ಲಿ ಅದಕ್ಕೆ ತಿದ್ದುಪಡಿಯನ್ನ ಮಾಡ್ತಾ ಬರ್ತಾರೆ. ಹಾಗಿದ್ರೆ ಲೋಕಾಯುಕ್ತರನ್ನ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಯಾರು ಕೊಟ್ಟಿರ್ತಾರೆ ಅಂದ್ರೆ, ಗವರ್ನರ್ ಆಫ್ ದಿ ಸ್ಟೇಟ್ಗೆ ಕೊಟ್ಟಿರ್ತಾರೆ, ಅಂದ್ರೆ ರಾಜ್ಯಪಾಲರು, ಆ ರಾಜ್ಯದ ರಾಜ್ಯಪಾಲರಿಗೆ ಕೊಟ್ಟಿರ್ತಾರೆ. ಅಂದ್ರೆ ರಾಜ್ಯಪಾಲರು ಇಂಡಿಪೆಂಡೆಂಟ್ ಆಗಿ ಅವರನ್ನ ಆಯ್ಕೆ ಮಾಡಬಹುದಾ ಅಂದ್ರೆ ಡೆಫಿನೆಟ್ಲಿ ನಾಟ್. ಸೊ ಅವರು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಈ ಶುಡ್ ಟೇಕ್ ದಿ ಅಡ್ವೈಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಅಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಯಾರಿರ್ತಾರೆ ಅವರ ಸಲಹೆಯನ್ನ ಅವರು ಪಡೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಮುಖ್ಯಮಂತ್ರಿಗಳು ಸ್ವತಂತ್ರವಾಗಿ ಸಲಹೆಯನ್ನ ನೀಡಬಹುದಾ? ಒನ್ಸ್ ಅಗೇನ್ ಆನ್ಸರ್ ಈಸ್ ನೋ. ಸೊ ಮುಖ್ಯಮಂತ್ರಿಗಳು ಸಲಹೆಯನ್ನ ನೀಡುವುದಕ್ಕಿಂತ ಮುಂಚೆ ಸಾಕಷ್ಟು ಜನರನ್ನ ಅವರು ಕನ್ಸಲ್ಟ್ ಮಾಡ್ಬೇಕಾಗಿರುತ್ತೆ. ಅದರಲ್ಲಿ 1-2 ಹೇಳೋದಾದ್ರೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ಕನ್ಸಲ್ಟ್ ಮಾಡ್ಬೇಕಾಗಿರುತ್ತೆ. ಅದಾದ್ಮೇಲೆ ಚೇರ್ಮನ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಇವನ್ ದಿ ಅಪೋಸಿಷನ್ ಪಾರ್ಟಿ ಲೀಡರ್, ಇವರೆಲ್ಲರನ್ನ ಕನ್ಸಲ್ಟ್ ಮಾಡಿದ ನಂತರ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಸಲಹೆಯನ್ನ ಕೊಡ್ತಾರೆ. ಸೊ ಈ ಒಂದು ಸಲಹೆಯ ಮೇರೆಗೆ ರಾಜ್ಯಪಾಲರು ಲೋಕಾಯುಕ್ತರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಹಾಗಿದ್ರೆ ಲೋಕಾಯುಕ್ತರಿಗೆ ಇದ್ದಂತಹ ಪವರ್ ಏನು ಅಂದ್ರೆ, ಟು ಇನ್ವೆಸ್ಟಿಗೇಟ್ ಕೇಸಸ್ ಇನ್ ರಿಲೇಷನ್ ಟು ಚೀಫ್ ಮಿನಿಸ್ಟರ್ಸ್, ಆಲ್ ಅದರ್ ಮಿನಿಸ್ಟರ್ಸ್, ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಸ್ಟೇಟ್ ಲೆಜಿಸ್ಲೇಚರ್, ಮತ್ತೆ ಆಲ್ ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಮುಖ್ಯಮಂತ್ರಿಗಳಾಗಿರ್ಬೋದು, ಅವರ ಎಲ್ಲ ಸಚಿವರಾಗಿರ್ಬೋದು, ರಾಜ್ಯ ವಿಧಾನ ಮಂಡಲದ ಸದಸ್ಯರಾಗಿರ್ಬೋದು, ಮತ್ತೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಏನಿರ್ತಾರೆ ಸೊ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣಗಳನ್ನ ತನಿಖೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಲೋಕಾಯುಕ್ತಗೆ ಕೊಟ್ಟಿದ್ರು. ಸೊ ಈ ಒಂದು ಇನ್ವೆಸ್ಟಿಗೇಷನ್ ಪವರ್ ಏನಿರುತ್ತೆ ಸೊ ದಟ್ ಈಸ್ ಅಕಾರ್ಡಿಂಗ್ ಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988, 1988ರ ಭ್ರಷ್ಟಾಚಾರ ತಡೆ ಕಾಯ್ದೆ ಏನಿರುತ್ತೆ ಸೊ ಈ ಒಂದು ಕಾಯ್ದೆಯ ಅನ್ವಯ ತನಿಖಾ ಅಧಿಕಾರವನ್ನ ಲೋಕಾಯುಕ್ತಗೆ ಕೊಟ್ಟಿರ್ತಾರೆ. ಸೊ ಈ ಒಂದು ಅಧಿಕಾರವನ್ನ 2016 ಅಲ್ಲಿ ತೆಗೆದುಕೊಳ್ತಾರೆ. ಸೊ ಅದನ್ನ ಡಿಸ್ಮಿಸ್ ಮಾಡಿ ಆ ಒಂದು ಅಧಿಕಾರವನ್ನ ಆಂಟಿ ಕರಪ್ಷನ್ ಬ್ಯೂರೋಗೆ ಕೊಟ್ಟಿದ್ರು. ಸೊ ಇವಾಗ ಏನಾಗುತ್ತಂದ್ರೆ, ಆಂಟಿ ಕರಪ್ಷನ್ ಬ್ಯೂರೋ ಸ್ಥಾಪನೆ ಆದಾಗ ಲೋಕಾಯುಕ್ತವನ್ನ ಕಂಪ್ಲೀಟ್ ಆಗಿ ರದ್ದು ಮಾಡ್ಲಿಲ್ಲ, ಅದರ ಬದಲಾಗಿ ಲೋಕಾಯುಕ್ತಗೆ ಒಂದೇ ಒಂದು ಪವರ್ ಕೊಟ್ಟಿರ್ತಾರೆ. ಅದೇನು ಅಂದ್ರೆ, ಗಿವಿಂಗ್ ಡೈರೆಕ್ಷನ್ಸ್ ಟು ACB ಟು ಇನ್ವೆಸ್ಟಿಗೇಟ್ ಅಂದ್ರೆ ಯಾವುದೇ ಒಂದು ಪ್ರಕರಣಗಳನ್ನ ತನಿಖೆ ಮಾಡ್ಲಿಕ್ಕೆ ಆಂಟಿ ಕರಪ್ಷನ್ ಬ್ಯೂರೋಗೆ ನಿರ್ದೇಶಗಳನ್ನ ನೀಡ್ತಕ್ಕಂಥ ಒಂದು ಅಧಿಕಾರವನ್ನ ಮಾತ್ರ ಕೊಟ್ಟಿದ್ರು. ಸೊ ಈಗ ಮತ್ತೊಮ್ಮೆ ರಿವರ್ಸ್ ಆಗಿದೆ. ಸೊ ಆ ಒಂದು ಇನ್ವೆಸ್ಟಿಗೇಷನ್ ರೈಟ್ಸ್ ಏನಿರುತ್ತೆ ಅಥವಾ ಅಥಾರಿಟಿ ಏನಿರುತ್ತೆ ಅದು ಮತ್ತೊಮ್ಮೆ ಲೋಕಾಯುಕ್ತಗೆ ಕೊಟ್ಟಿರ್ತಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಲೋಕಾಯುಕ್ತರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರ ಎಲ್ಲರ ಪಟ್ಟಿಯನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಇದರೊಂದಿಗೆ ಒಂದು ಪ್ರಶ್ನೆ ಕೂಡ ನಿಮ್ಗಿರುತ್ತೆ, ಹೂ ಇಸ್ ದಿ ಕರೆಂಟ್ ಲೋಕಾಯುಕ್ತ ಆಫ್ ಕರ್ನಾಟಕ? ಸೊ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಲೋಕಾಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರು ಯಾರು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಅಬ್ಸರ್ವರ್ ಗ್ರೂಪ್ ಇನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಅಂದ್ರೆ
ವಿಶ್ವಸಂಸ್ಥೆಯ ಭಾರತ ಮತ್ತು ಪಾಕಿಸ್ತಾನ ಮಿಲಿಟರಿ ವೀಕ್ಷಕರ ಗುಂಪಿನ ಹೊಸ ಮುಖ್ಯಸ್ಥರನ್ನ ಆಯ್ಕೆ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಭಾರತ ಮತ್ತು ಪಾಕಿಸ್ತಾನ ಎರಡು ಕಾನ್ಫ್ಲಿಕ್ಟ್ ಅಥವಾ ಸಂಘರ್ಷ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಸಂಘರ್ಷಣಕ್ಕೆ ಸಂಬಂಧಪಟ್ಟಂತೆ ಸೀಸ್ ಫೈರ್ ಅಂತ ಕರಿತೀವಿ, ಅಂದ್ರೆ ಕದನ ವಿರಾಮ ಅಂತ ಕರಿತೀವಿ. ಆ ಒಂದು ಕದನ ವಿರಾಮವನ್ನ ಉಲ್ಲಂಘನೆ ಮಾಡದೆ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಒಂದು ಮಿಲಿಟರಿ ಅಬ್ಸರ್ವರ್ ಗ್ರೂಪ್ ಅಂತ ಇರುತ್ತೆ. ಇದು ವಿಶ್ವಸಂಸ್ಥೆಯ ಪರವಾಗಿ ಇರ್ತಕ್ಕಂಥ ಒಂದು ಗ್ರೂಪ್ ಇರುತ್ತೆ. ಸೊ ಈ ಒಂದು ಗುಂಪಿಗೆ ಈಗ ಹೊಸ ನಾಯಕನನ್ನ ಆಯ್ಕೆ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಆಯ್ಕೆ ಆಗಿರ್ತಕ್ಕಂಥ ಹೊಸ ನಾಯಕರ ಹೆಸರೇನು ಅಂದ್ರೆ, ಇವರು ಅರ್ಜೆಂಟೀನಾ ದೇಶದ ಪ್ರಜೆ ಆಗಿರ್ತಾರೆ. ರಿಯರ್ ಅಡ್ಮಿರಲ್ ಗೆಲಿಮ್ರೋ ಪ್ಯಾಮ್ಲೋ ರಿಯೋಸ್ ಅಂತ ಕರಿತೇವೆ. ಸೊ ಇವರು ಅರ್ಜೆಂಟೀನಾ ದೇಶದ ಪ್ರಜೆ ಆಗಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಯಾರಿದ್ರು ಅಂದ್ರೆ ಉರುಗ್ವೆ ದೇಶದ ಪ್ರಜೆ ಆಗಿದ್ರು. ಅವರ ಹೆಸರು ಮೇಜರ್ ಜನರಲ್ ಜೋಸ್ ಎಲಾಡಿನ್ ಅಲ್ಕೇನ್ ಅಂತ ಕರಿತೀವಿ. ಸೊ ಇವರನ್ನ ರೀಪ್ಲೇಸ್ ಮಾಡಿ ಇವಾಗ ಅರ್ಜೆಂಟೀನಾ ಪ್ರಜೆಯನ್ನ ಆಯ್ಕೆ ಮಾಡಿರ್ತಾರೆ. ಸೊ ಈ ಒಂದು ಘಟಕ ಏನಿರುತ್ತೆ ಅಥವಾ ಮಿಲಿಟರಿ ಗ್ರೂಪ್ ಏನಿರುತ್ತೆ, ದಟ್ ವಾಸ್ ಎಮರ್ಜ್ಡ್ ಫ್ರಮ್ ದಿ UN ಸೆಕ್ಯೂರಿಟಿ ಕೌನ್ಸಿಲ್ ರೆಸಲ್ಯೂಷನ್ 39 ಆಫ್ January 1948, 1948ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ರೀತಿಯ ಒಂದು ಮಿಲಿಟರಿ ಗ್ರೂಪ್ ಅನ್ನ ಮಾಡಬೇಕು ಅಂತ UN ಸೆಕ್ಯೂರಿಟಿ ಕೌನ್ಸಿಲ್ ಏನಿರುತ್ತೆ, ಸೊ ಅದರಲ್ಲಿ ಒಂದು ರೆಸಲ್ಯೂಷನ್ ನ ಮಾಡೋದ್ರ ಮುಖಾಂತರ ಡೆಲಿಗೇಟ್ ಮಾಡ್ತಾರೆ. ಸೊ ಅದಾದ ನಂತರ 1948ರಲ್ಲಿ ಎಮರ್ಜ್ ಆದ್ರೂ ಕೂಡ ಅದು ಆಕ್ಟ್ ಆಗೋದು ಅಥವಾ ಅದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಜುಲೈ 1949 ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಯಾವುದರ ಪ್ರಕಾರ ಅಂದ್ರೆ ಕರಾಚಿ ಅಗ್ರಿಮೆಂಟ್ ಅಥವಾ ಕರಾಚಿ ಒಪ್ಪಂದದ ಪ್ರಕಾರ ಈ ಒಂದು ಘಟಕ ಏನಿರುತ್ತೆ, ಸೊ ದೇ ಆರ್ ಪರ್ಮಿಟೆಡ್ ಟು ಸೂಪರ್ವೈಸ್ ಸೀಸ್ ಫೈರ್ ಲೈನ್ ಎಸ್ಟಾಬ್ಲಿಷ್ಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಮತ್ತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ ಕದನ ವಿರಾಮ ರೇಖೆ ಏನಿರುತ್ತೆ ಅದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ಅನುಮತಿಯನ್ನ UNMOGIPಗೆ 1949ರಲ್ಲಿ ಕೊಡ್ಲಾಗುತ್ತೆ. ಅಂದ್ರೆ ಆ ಒಂದು ಸೀಸ್ ಫೈರ್ ಏನಿರುತ್ತೆ ಅದನ್ನ ಯಾರು ವೈಲೇಟ್ ಮಾಡಬಾರ್ದು, ಅದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ UNMOGIPಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇನ್ ದ ಇಯರ್ 1972, 1972ರಲ್ಲಿ ಇದಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಮತ್ತೆ ಓವರ್ಟೇಕನ್, ಅದನ್ನ ಮತ್ತೆ ಬದಲಾಯಿಸಲಾಗುತ್ತೆ. ಯಾವ ಒಂದು ಅಗ್ರಿಮೆಂಟ್ ನ ಪ್ರಕಾರ ಅಂದ್ರೆ ಶಿಮ್ಲಾ ಒಪ್ಪಂದದ ಪ್ರಕಾರ ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಅಧಿಕಾರ ಏನಿರುತ್ತೆ, ಸೊ ಅದನ್ನ ಶಿಮ್ಲಾ ಒಪ್ಪಂದದ ನಂತರ ಬದಲಾಯಿಸಲಾಗುತ್ತೆ. ಸೊ ವಾಟ್ ಈಸ್ ಶಿಮ್ಲಾ ಅಗ್ರಿಮೆಂಟ್ ಅಂದ್ರೆ, ಸೊ ಇದನ್ನ 1972ರಲ್ಲಿ ಫಾರ್ಮೇಶನ್ ಮಾಡಲಾಗುತ್ತೆ. ಸೊ ಅವಾಗ ಪ್ರೈಮ್ ಮಿನಿಸ್ಟರ್ ಇದ್ದವರು ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಏನಿದು ಶಿಮ್ಲಾ ಅಗ್ರಿಮೆಂಟ್ ಅಂದ್ರೆ, ಈ ಲೈನ್ ಆಫ್ ಕಂಟ್ರೋಲ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸೀಸ್ ಫೈರ್ ವೈಲೇಷನ್ ಅಂದ್ರೆ ಕದನ ವಿರಾಮ ಉಲ್ಲಂಘನೆ ಆದ್ರೆ ಅದನ್ನ ಬೈಲ್ಯಾಟ್ರಲಿ ಅಂದ್ರೆ ಎರಡೂ ರಾಷ್ಟ್ರಗಳು ಪರಸ್ಪರ ಅದನ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಶಿಮ್ಲಾ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಈ ಶಿಮ್ಲಾ ಅಗ್ರಿಮೆಂಟ್ ಇದ್ರೂ ಕೂಡ ಆನ್ ಪೇಪರ್ ವಿಶ್ವಸಂಸ್ಥೆಯಿಂದ ಈಗ ಒಂದು ಮಿಲಿಟರಿ ಗ್ರೂಪ್ ಇರುತ್ತೆ. ಸೊ ಈ ಒಂದು ಮಿಲಿಟರಿ ಗ್ರೂಪ್ ನ ಮುಖ್ಯಸ್ಥರಾಗಿ ಈಗ ಆಯ್ಕೆ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಿರ್ತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಸ್ರೋ ಅನ್ವೀಲ್ಸ್ ಇಂಡಿಯಾಸ್ ಫಸ್ಟ್ ವರ್ಚುವಲ್ ಮ್ಯೂಸಿಯಂ. ಸೊ ಇಸ್ರೋ ವತಿಯಿಂದ ಭಾರತದ ಮೊಟ್ಟ ಮೊದಲ ವರ್ಚುವಲ್ ಮ್ಯೂಸಿಯಂ ಅನ್ನ ಅನಾವರಣಗೊಳಿಸಿರ್ತಾರೆ. ಸೊ ಇದು ವರ್ಚುವಲ್ ಮ್ಯೂಸಿಯಂ ಆಗಿರುತ್ತೆ, ಅಂದ್ರೆ ಯಾವುದೇ ರೀತಿಯ ಫಿಸಿಕಲ್ ಸ್ಟ್ರಕ್ಚರ್ ಇರೋದಿಲ್ಲ. ಪ್ರಾಬಬಲಿ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿ ಇಸ್ರೋಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಹಂಚಿಕೊಳ್ತಕ್ಕಂಥ ಒಂದು ವರ್ಚುವಲ್ ಮ್ಯೂಸಿಯಂ ಅನ್ನ ಈಗ ಅನಾವರಣಗೊಳಿಸಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ವರ್ಚುವಲ್ ಸ್ಪೇಸ್ ಟೆಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪಾರ್ಕ್ ಅಂತ ಕರಿತೇವೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವರ್ಚುವಲ್ ಮ್ಯೂಸಿಯಂ ಆಫ್ ಇಸ್ರೋನ ಏನಂತ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಸ್ಪಾರ್ಕ್ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ಸ್ಪಾರ್ಕ್ ಅಲ್ಲಿ ಇಸ್ರೋಗೆ ಸಂಬಂಧಪಟ್ಟಂತೆ ಎಲ್ಲ ಲಾಂಚ್ ವೆಹಿಕಲ್ಸ್ ಇರ್ಬೋದು, ಸ್ಯಾಟಲೈಟ್ಸ್ ಇರ್ಬೋದು, ಎವ್ರಿಥಿಂಗ್ ಅಲ್ಲಿರ್ತಕ್ಕಂಥ ಅಚೀವರ್ಸ್ ಇರ್ಬೋದು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಕ್ಕಂಥ ಒಂದು ವರ್ಚುವಲ್ ಪೋರ್ಟಲ್ ಇದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಇಸ್ರೋ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಇದು ನಮ್ಮ ಭಾರತ ದೇಶದ ಸ್ಪೇಸ್ ಏಜೆನ್ಸಿ ಅಥವಾ ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಬಂದು ಬೆಂಗಳೂರಲ್ಲಿ ಇರುತ್ತೆ. ಸೊ ಇದು ಯಾವ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಥವಾ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ದಿಸ್ ಇಸ್ ಡೈರೆಕ್ಟ್ಲಿ ಓವರ್ ಸೀನ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಇದು ಭಾರತ ದೇಶದ ಪ್ರಧಾನ ಮಂತ್ರಿಗಳ ನೇರವಾಗಿ ಮೇಲ್ವಿಚಾರಣೆಗೊಳ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದಕ್ಕೆ ಒಬ್ಬರು ಚೇರ್ಮನ್ ಅಥವಾ ಅಧ್ಯಕ್ಷರು ಕೂಡ ಇರ್ತಾರೆ. ಇದೇ ಅಧ್ಯಕ್ಷರು ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯನಿರ್ವಾಹಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. ಸೊ ನಮ್ಮ ದೇಶದ ಬಾಹ್ಯಾಕಾಶ ಅಥವಾ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಲಾಂಚಸ್ ಇರ್ಬೇಕಾಗಿರ್ಬೋದು ಅಥವಾ ಅಭಿವೃದ್ಧಿ ಆಗಿರ್ಬೋದು,
ಒಂದು ಎಲ್ಲ ಕೆಲಸಗಳನ್ನ ಕೈಗೊಳ್ತಕ್ಕಂತ ಒಂದು ಸಂಸ್ಥೆಯನ್ನ ನಾವು ಇಸ್ರೋ ಅಂತ ಕರಿತೇವೆ. ಸೊ ಈ ರೀತಿಯ ಪ್ರೆಸ್ಟಿಜಿಯಸ್ ಆರ್ಗನೈಸೇಷನ್ಸ್ ಪ್ರಪಂಚದಾದ್ಯಂತ 6 ಬಾಹ್ಯಾಕಾಶ ಸಂಸ್ಥೆಗಳನ್ನ ನೋಡ್ಬೋದಾಗಿರುತ್ತೆ. ಸೊ ದೀಸ್ ಆರ್ ಗವರ್ನಮೆಂಟ್ ಸ್ಪೇಸ್ ಏಜೆನ್ಸೀಸ್ ಆಗಿರ್ತವೆ. ಸೊ ಇದರಲ್ಲಿ ಇಸ್ರೋ ಕೂಡ ಒಂದು ಪ್ರೆಸ್ಟಿಜಿಯಸ್ ಏಜೆನ್ಸಿ ಆಗಿರುತ್ತೆ. ಕಾರಣ ಏನು ಅಂದ್ರೆ ಇಸ್ರೋ ಹ್ಯಾಸ್ ಫುಲ್ ಲಾಂಚ್ ಕೇಪಬಿಲಿಟೀಸ್, ಅಂದ್ರೆ ಯಾವುದೇ ಒಂದು ಉಡಾವಣೆಯನ್ನ ಸಂಪೂರ್ಣವಾಗಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಇಸ್ರೋ ಹೊಂದಿರುತ್ತೆ. ಅದಾದ್ಮೇಲೆ ಇಟ್ ಕ್ಯಾನ್ ಡೆಪ್ಲಾಯ್ ಕ್ರಯೋಜೆನಿಕ್ ಇಂಜಿನ್ಸ್ ನ ಕೂಡ, ಅಂದ್ರೆ ಇಟ್ ಈಸ್ ಮೋಸ್ಟ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಇಂಜಿನ್ಸ್ ಆಗಿರುತ್ತೆ. ಸೊ ಈ ರೀತಿಯ ಕ್ರಯೋಜೆನಿಕ್ ಇಂಜಿನ್ಸ್ ನ ಕೂಡ ಡೆಪ್ಲಾಯ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದರ ಒಂದು ಇತಿಹಾಸವನ್ನ ನೋಡೋದಾದ್ರೆ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1962 ಅಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಸೊ ಸ್ಥಾಪನೆ ಆದಾಗ ಇದನ್ನ ನಾವು ಇಸ್ರೋ ಅಂತ ಕರಿತಾ ಇರ್ಲಿಲ್ಲ. ಸೊ ಇದನ್ನ ನಾವು ಇಂಕೋಸ್ಪಾರ್ ಅಂತ ಕರಿತಾ ಇದ್ವಿ. ಸೊ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತ ಕರಿತಾ ಇದ್ವಿ. ಸೊ ಇದನ್ನ ಜವಾಹರ್ಲಾಲ್ ನೆಹರು ರವರು ಸ್ಥಾಪನೆ ಮಾಡ್ತಾರೆ. ಸೊ ಇದು ಸ್ಥಾಪನೆ ಆದಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅನ್ನೋದಿರ್ಲಿಲ್ಲ. ಅವಾಗ ಅದನ್ನ ಅಟಾಮಿಕ್ ಎನರ್ಜಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಥವಾ ಅಣುಶಕ್ತಿ ಇಲಾಖೆಯ ಅಡಿಯಲ್ಲಿ ಇಂಕೋಸ್ಪಾರ್ ಅನ್ನ ಸ್ಥಾಪನೆ ಮಾಡಲಾಗಿತ್ತು. ಸೊ ಈ ಒಂದು ಇಂಕೋಸ್ಪಾರ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ವಿಜ್ಞಾನಿ ಆಗಿರ್ತಕ್ಕಂಥ ವಿಕ್ರಮ್ ಸಾರಾಭಾಯ್ ರವರು ಶಿಫಾರಸನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ 1969 ಅಲ್ಲಿ 1969ರಲ್ಲಿ ಇಂಕೋಸ್ಪಾರ್ ಅಂತಕ್ಕಂಥದ್ದು ಇಸ್ರೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಈ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಏನಿತ್ತು ಅದನ್ನ ಕ್ಯಾನ್ಸಲ್ ಮಾಡಿ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂತ ನಾವೇನ್ ಕರಿತೀವಿ, ಸೊ ಅದರ ಅಡಿಯಲ್ಲಿ 1972ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದಾದ್ಮೇಲೆ ಇಸ್ರೋ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಫಸ್ಟ್ ಸ್ಯಾಟಲೈಟ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಆರ್ಯಭಟ ಅಂತ ಗೊತ್ತಿರಬೇಕಾಗಿರುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಟ್ವಿಸ್ಟ್ ಕೂಡ ಇರುತ್ತೆ. ಆ ಟ್ವಿಸ್ಟ್ ಏನು ಅಂದ್ರೆ ಆರ್ಯಭಟ ಅಂತಕ್ಕಂಥ ಉಪಗ್ರಹವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಇಸ್ರೋ ಅವರಾಗಿರ್ತಾರೆ. ಬಟ್ ಅದನ್ನ ಲಾಂಚ್ ಮಾಡ್ಲಿಕ್ಕೆ ಸಹಾಯ ಮಾಡಿದವರು ಸೋವಿಯತ್ ಒಕ್ಕೂಟ ಅಥವಾ ಸೋವಿಯತ್ ಯೂನಿಯನ್ ನಿಂದ 1975ರಲ್ಲಿ ಇಸ್ರೋ ತನ್ನ ಮೊದಲ ಒಂದು ಉಪಗ್ರಹವನ್ನ ಲಾಂಚ್ ಮಾಡುತ್ತೆ. ಸೊ ಇಲ್ಲಿ ಲಿಟ್ರಲಿ ಲಾಂಚ್ ಮಾಡಿರ್ತಕ್ಕಂಥವ್ರು ಸೋವಿಯತ್ ಒಕ್ಕೂಟ ಆಗಿರ್ತಾರೆ. ಬಟ್ ಅದು ಭಾರತ ದೇಶದ ಮೊಟ್ಟ ಮೊದಲ ಉಪಗ್ರಹ ಇಸ್ರೋ ವತಿಯಿಂದ ಅದು ಲಾಂಚ್ ಆಗಿರುತ್ತೆ. ಹಾಗಿದ್ರೆ ಸಂಪೂರ್ಣವಾಗಿ ಇಸ್ರೋದವರೇ ಡೆವಲಪ್ ಮಾಡಿ ಇಸ್ರೋದವರೇ ಲಾಂಚ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಉಪಗ್ರಹ ಯಾವಾಗ ಆಗುತ್ತೆ ಅಂದ್ರೆ 1980 ಅಲ್ಲಿ ಲಾಂಚ್ ಆಗುತ್ತೆ. ಸೊ ಆ ಒಂದು ಉಪಗ್ರಹವನ್ನ ಅಥವಾ ಸ್ಯಾಟಲೈಟ್ ಅನ್ನ ನಾವು RS-1 ಅಂತ ಕರಿತೀವಿ. ಸೊ ಇದನ್ನ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3 ಇಂದ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇಸ್ರೋ ಹ್ಯಾಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾನ್ಸ್ಟಲೇಷನ್ ಆಫ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಅಂದ್ರೆ ಈ ಒಂದು ದೂರ ಸಂವೇದಿ ಉಪಗ್ರಹ ಅಂತ ನಾವೇನ್ ಕರಿತೀವಿ ಈ ರೀತಿಯ ಉಪಗ್ರಹಗಳ ಅತಿ ದೊಡ್ಡ ಸಮೂಹವನ್ನ ಹೊಂದಿರತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದು ಪ್ರಮುಖವಾಗಿ 2 ನ್ಯಾವಿಗೇಷನ್ ಸಿಸ್ಟಮ್ಸ್ ನ ಹ್ಯಾಂಡಲ್ ಮಾಡುತ್ತೆ. ಸೊ ಒಂದನ್ನ ಗಗನ್ ಮತ್ತೆ ಇನ್ನೊಂದನ್ನ ನ್ಯಾವಿಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನು ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಏರೋಪ್ಲೇನ್ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಅದಕ್ಕೊಂದು ನ್ಯಾವಿಗೇಷನ್ ಗೈಡೆನ್ಸ್ ಬೇಕಾಗಿರುತ್ತೆ. ಆ ಒಂದು ನ್ಯಾವಿಗೇಷನ್ ನ ಪ್ರೊವೈಡ್ ಮಾಡ್ತಕ್ಕಂಥ ಸ್ಯಾಟಲೈಟ್ಸ್ ನ ನಾವು ನ್ಯಾವಿಗೇಷನ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಸೊ ಈ ರೀತಿಯ ಗಗನ್ ಅಥವಾ ನ್ಯಾವಿಕ್ ಅಂತಕ್ಕಂಥ 2 ಸ್ಯಾಟಲೈಟ್ಸ್ ನ ಮಾನಿಟರ್ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದುವರೆಗೂ ರಿಮಾರ್ಕಬಲ್ ಅಚೀವ್ಮೆಂಟ್ಸ್ ಅಂತ ನಾವು ನೋಡೋದಾದ್ರೆ ಮೂನ್ ಅಥವಾ ಚಂದ್ರನಿಗೆ 2 ಮಿಷನ್ಸ್ ನ ನಾವು ಲಾಂಚ್ ಮಾಡಿರ್ತೇವೆ. ಅದಾದ್ಮೇಲೆ ಮಾರ್ಸ್ ಅಥವಾ ಮಂಗಳ ಗ್ರಹಕ್ಕೂ ಕೂಡ ಒಂದು ಮಿಷನ್ ಅನ್ನ ಲಾಂಚ್ ಮಾಡಿರ್ತೇವೆ. ಸೊ ಇಸ್ರೋ ಭಾರತ ದೇಶದ ಅಭಿವೃದ್ಧಿಯಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ ನ ಕೊಡ್ತಾ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಭಾರತ ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು. ಅದಾದ್ಮೇಲೆ ಸಪೋರ್ಟಿಂಗ್ ಸಿವಿಲಿಯನ್ ಅಂಡ್ ಮಿಲಿಟರಿ ಅಂದ್ರೆ ಭಾರತ ದೇಶದ ನಾಗರಿಕರು ಮತ್ತು ಮಿಲಿಟರಿಗಳನ್ನ ಬೆಂಬಲ ಮಾಡ್ತಕ್ಕಂಥ ಆಗಿರ್ಬೋದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್, ಅಂದ್ರೆ ಈ ಒಂದು ವಿಪತ್ತುಗಳ ನಿರ್ವಹಣೆ ಆಗಿರ್ಬೋದು, ಟೆಲಿಮೆಡಿಸಿನ್ ಆಗಿರ್ಬೋದು, ನ್ಯಾವಿಗೇಷನ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಕಾಂಟ್ರಿಬ್ಯೂಷನ್ ನ ನೀಡ್ತಾ ಇರ್ತಕ್ಕಂಥ ಒಂದು ಪ್ರಮುಖವಾದ ಸಂಸ್ಥೆಯನ್ನ ನಾವು ಇಸ್ರೋ ಅಂತ ಕರಿತೇವೆ. ಸೊ ಈ ಒಂದು ಇಸ್ರೋಗೆ ಸಂಬಂಧಪಟ್ಟಂತೆ ಪ್ರಸ್ತುತವಾಗಿರ್ತಕ್ಕಂಥ ಚೇರ್ಮನ್ ಎಸ್ ಸೋಮನಾಥ್ ಆಗಿರ್ತಾರೆ. ಸೊ ಈ ಒಂದು ಇಸ್ರೋಗೆ ರಿಲೇಟೆಡ್ 3 ಸ್ಪೇಸ್ ಪೋರ್ಟ್ಸ್ ನ ನಾವು ನೋಡ್ತೀವಿ. ಸೊ ಇದರಲ್ಲಿ ಒಂದು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಆಗಿರುತ್ತೆ, ಇದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುತ್ತೆ. ಇನ್ನೊಂದು ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್, ಇದು ಕೇರಳದಲ್ಲಿರುತ್ತೆ. ಸೊ ಇನ್ನೊಂದು ಪ್ರಪೋಸ್ಡ್ ಆಗಿರುತ್ತೆ, ಇದು ಕುಲಶೇಖರಪಟ್ನಂ ತಮಿಳುನಾಡಲ್ಲಿ ಇದೇ ರೀತಿಯ ಒಂದು ಸ್ಪೇಸ್ ಸ್ಟೇಷನ್ ನ ಸ್ಥಾಪನೆ ಮಾಡ್ಲಿಕ್ಕೆ ಸೊ ಈಗ ಒಂದು ಪ್ರಪೋಸಲ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಬೈಲ್ಯಾಟ್ರಲ್ ಎಕ್ಸರ್ಸೈಸ್. ಸೊ ಇದನ್ನ ನಾವು ಉದಾರ ಶಕ್ತಿ ಅಂತ ಕರಿತೀವಿ. ಸೊ ಉದಾರ ಶಕ್ತಿ ಅಂತಕ್ಕಂಥದ್ದು ಯಾವ ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಒಂದು ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಅಂದ್ರೆ
ಸೊ ದಿಸ್ ಈಸ್ ಬಿಟ್ವೀನ್ ಇಂಡಿಯಾ ಮತ್ತೆ ಮಲೇಷಿಯಾ ನಡುವೆ ನಡೀತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಭಾರತದ ವತಿಯಿಂದ ಸುಖೋಯ್ 30 ಮಾರ್ಕ್ 1 ಮತ್ತೆ C-17 ವಿಮಾನಗಳು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂತ ಒಂದು ಯುದ್ಧ ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಯುದ್ಧ ಅಭ್ಯಾಸದ ವತಿಯಿಂದ ಮ್ಯೂಚುವಲ್ ಕೋಆಪರೇಷನ್ ಅಂದ್ರೆ ಎರಡೂ ರಾಷ್ಟ್ರಗಳ ನಡುವೆ ಒಂದು ಮ್ಯೂಚುವಲ್ ಕೋಆಪರೇಷನ್ ಮತ್ತೆ ಸೆಕ್ಯೂರಿಟಿ ಅಥವಾ ಭದ್ರತೆಯನ್ನ ಹೆಚ್ಚಿಸ್ತಕ್ಕಂತ ಒಂದು ಪ್ರಾಕ್ಟೀಸ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2022 ರಿಪೋರ್ಟ್. ಸೊ ಯುವ ಜನರಿಗೆ ಜಾಗತಿಕ ಉದ್ಯೋಗ ಪ್ರವೃತ್ತಿ ವರದಿ 2022 ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಅಂದ್ರೆ ಹೌ ಮೆನಿ ಯೂತ್ ಆರ್ ಎಂಪ್ಲಾಯ್ಡ್ ಅಥವಾ ಭವಿಷ್ಯದಲ್ಲಿ ಎಷ್ಟು ಯೂತ್ ತಮ್ಮ ಉದ್ಯೋಗಗಳನ್ನ ಕಳೆದುಕೊಳ್ಬಹುದು ಆ ಒಂದು ವರದಿ ರಿಲೀಸ್ ಆಗಿರುತ್ತೆ. ಸೊ ಈ ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವತಿಯಿಂದ ಈ ವರದಿ ಬಂದಿರುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಎಸ್ಸೆ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಎಸ್ಸೆ ಬಂದಾಗ ಕಂಪಲ್ಸರಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಬರೀಬಹುದಾಗಿರುತ್ತೆ. So India experienced severe working hours and employment losses in 2020 and 21. ಅಂದ್ರೆ 2020 ಮತ್ತು 2021 ವರ್ಷದಲ್ಲಿ ತೀವ್ರವಾದ ಕೆಲಸದ ಸಮಯ ಅಂದ್ರೆ ಆ ಒಂದು ವರ್ಕಿಂಗ್ ಅವರ್ಸ್ ಏನಿರುತ್ತೆ ಮತ್ತೆ ಜಾಬ್ಸ್ ಏನಿರುತ್ತೆ ಅದನ್ನ ಆ ಒಂದು ನಷ್ಟವನ್ನ ಅನುಭವಿಸಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಅಂಡ್ ಇಂಡಿಯನ್ ಯೂತ್ ಎಂಪ್ಲಾಯ್ಮೆಂಟ್ ಡಿಟೀರಿಯೋಟೆಡ್ ಇನ್ 2020-21 ಅಂದ್ರೆ ಭಾರತ ದೇಶದಲ್ಲಿ ಯುವಕರ ಉದ್ಯೋಗ ಏನಿರುತ್ತೆ ಅದು 2021ರಲ್ಲಿ ಬಹಳ ಹದಗೆಟ್ಟಿರ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ ಆಗಿರುತ್ತೆ. So this is according to the Global Employment Trends for Youth 2022. So this is released by International Labour Organization. So ಈ ಒಂದು ವರದಿಯನ್ನ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿ ಬರೀ ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಜಾಗತಿಕವಾಗಿ ಕೂಡ ಅನ್ಎಂಪ್ಲಾಯ್ಮೆಂಟ್ ಹೇಗಾಗ್ತಾ ಇದೆ ಅನ್ನೋ ಒಂದು ವರದಿಯನ್ನ ಕೊಟ್ಟಿರ್ತಾರೆ. ಸೊ ಟೋಟಲ್ ಗ್ಲೋಬಲ್ ನಂಬರ್ ಆಫ್ ಅನ್ಎಂಪ್ಲಾಯ್ಡ್ ಯೂತ್ ಈಸ್ ಎಸ್ಟಿಮೇಟೆಡ್ ಟು ರೀಚ್ 73 ಮಿಲಿಯನ್ ಇನ್ 2022. ಅಂದ್ರೆ ಈ ವರ್ಷದಲ್ಲಿ 2022ರ ಅಂತಿಮ ವೇಳೆಗೆ ಒಟ್ಟು ಜಾಗತಿಕ ನಿರುದ್ಯೋಗ ಯುವಕರ ಸಂಖ್ಯೆ 73 ಮಿಲಿಯನ್ ತಲುಪುತ್ತದೆ ಅಂತ ಇಲ್ಲಿ ಅಂದಾಜು ಮಾಡಲಾಗ್ತಾ ಇದೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ಏಷ್ಯಾನ ನಾವು ನೋಡೋದಾದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಫ್ ಯಂಗ್ ಪೀಪಲ್ ಇನ್ ಏಷ್ಯಾ ಅಂಡ್ ಪೆಸಿಫಿಕ್ ರೀಜನ್ ಇಸ್ ಪ್ರೊಜೆಕ್ಟೆಡ್ ಟು ರೀಚ್ 14.9%. ಅಂದ್ರೆ ನಮ್ಮ ಒಂದು ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದಲ್ಲಿ ಬರ್ತಕ್ಕಂಥ ಯುವಕರ ನಿರುದ್ಯೋಗ ದರವನ್ನ ನಾವು ಚೆಕ್ ಮಾಡಿದ್ರೆ ಸೊ 2022ರಲ್ಲಿ 14.9% ಉದ್ಯೋಗಗಳನ್ನ ಕಳ್ಕೊಳ್ತಾರೆ. ಸೊ ದಿಸ್ ಇಸ್ ಸೇಮ್ ಆಸ್ ದಿ ಗ್ಲೋಬಲ್ ಆವರೇಜ್. ಅಂದ್ರೆ ನಮ್ಮ ಒಂದು ಜಾಗತಿಕ ಸರಾಸರಿ ಏನಿರುತ್ತೆ ಆ ಒಂದು ಸರಾಸರಿಗೆ ಸಮನಾಗಿರ್ತಕ್ಕಂಥ ಒಂದು ಸಂಖ್ಯೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. So with this we have come to the 6th article. This is about World Elephant Day ಅಥವಾ ವಿಶ್ವ ಆನೆ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಆಗಸ್ಟ್ 12ನೇ ತಾರೀಕು ಆಚರಣೆ ಮಾಡ್ತೀವಿ. ಕಾರಣ ಏನು ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಎಲಿಫೆಂಟ್ಸ್ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಎಲಿಫೆಂಟ್ ಇಸ್ ದಿ ನ್ಯಾಚುರಲ್ ಹೆರಿಟೇಜ್ ಆನಿಮಲ್ ಆಫ್ ಇಂಡಿಯಾ. ಸೊ ಇದನ್ನ ಭಾರತದ ನೈಸರ್ಗಿಕ ಪರಂಪರೆಯ ಪ್ರಾಣಿಯಾಗಿ ನಾವು ಇದನ್ನ ಟ್ರೀಟ್ ಮಾಡ್ತೇವೆ. ಸೊ ಇದರ ಒಂದು ಹಿಸ್ಟರಿಯನ್ನ ನಾವು ನೋಡೋದಾದ್ರೆ ಈ ಒಂದು ಡೇ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಕೆನಾಡಿಯನ್ ಫಿಲ್ಮ್ ಮೇಕರ್ ಪೆಟ್ರಿಷಿಯಾ ಸಿಮ್ಸ್ ಅಂಡ್ ದಿ ಎಲಿಫೆಂಟ್ ರೀ ಇಂಟ್ರೊಡಕ್ಷನ್ ಫೌಂಡೇಶನ್ ಆಫ್ ಥೈಲ್ಯಾಂಡ್. ಸೊ ಥೈಲ್ಯಾಂಡ್ ನಲ್ಲಿರ್ತಕ್ಕಂಥ ಒಂದು ಎಲಿಫೆಂಟ್ ರೀ ಇಂಟ್ರೊಡಕ್ಷನ್ ಫೌಂಡೇಶನ್ ಮತ್ತೆ ಕೆನಡಾದ ಚಲನಚಿತ್ರ ನಿರ್ಮಾಪಕ ಪೆಟ್ರಿಷಿಯಾ ಸಿಮ್ಸ್ ಇವರಿಬ್ಬರು ಜೊತೆಗೂಡಿ ಈ ಒಂದು ದಿನವನ್ನ ಸ್ಥಾಪನೆ ಮಾಡಿರ್ತಾರೆ. So with this we have come to the 7th article. This is about ವರ್ಲ್ಡ್ ಸಂಸ್ಕೃತ್ ದಿವಸ್ ಅಥವಾ ವಿಶ್ವ ಸಂಸ್ಕೃತ ದಿವಸ 2022. ಸೊ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಡೇಟ್ ಇರಲ್ಲ. ಸೊ ಈ ವರ್ಷ ಇದನ್ನ 22ನೇ ಆಗಸ್ಟ್ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ 12th ಆಗಸ್ಟ್ ಇದನ್ನ ಸೆಲೆಬ್ರೇಟ್ ಮಾಡಿರ್ತಾರೆ. ಸೊ ವರ್ಲ್ಡ್ ಸಂಸ್ಕೃತ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಸವನ್ ಪೂರ್ಣಿಮಾ ಇನ್ ಹಿಂದೂ ಕ್ಯಾಲೆಂಡರ್. ಸೊ ಈ ಒಂದು ಹಿಂದೂ ಕ್ಯಾಲೆಂಡರ್ ನಲ್ಲಿ ಸವನ್ ಪೂರ್ಣಿಮಾ ದಿನದಂದು ಈ ಒಂದು ವಿಶ್ವ ಸಂಸ್ಕೃತ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಇದೇ ದಿನದಂದು ರಕ್ಷಾ ಬಂಧನವನ್ನು ಕೂಡ ಆಚರಣೆ ಮಾಡ್ತಾರೆ. ಸೊ ಈ ವರ್ಷ ಇದು ಆಗಸ್ಟ್ 12ನೇ ತಾರೀಕು ಬಂದಿರುತ್ತೆ. ಸೊ ಸಂಸ್ಕೃತ್ ಇಸ್ ದಿ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್. ಇದು ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ಹಳೆ ಭಾಷೆ ಆಗಿರುತ್ತೆ. ಎಲ್ಲಾ ಭಾಷೆಗಳ ತಾಯಿಯಾಗಿ ನಾವು ಸಂಸ್ಕೃತವನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಇಟ್ ಸೀಮ್ಸ್ ಟು ಬಿ ದಿ ಫಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಇನ್ ಏನ್ಷಿಯಂಟ್ ಇನ್ ಇಂಡಿಯಾ. ಅಂದ್ರೆ ಪ್ರಾಚೀನ ಭಾರತದಲ್ಲಿ ಸೊ ಈ ಭಾಷೆಯನ್ನ ಮೊಟ್ಟ ಮೊದಲು ಮಾತನಾಡಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಇಟ್ ವಾಸ್ ಫಸ್ಟ್ ಸೆಲೆಬ್ರೇಟೆಡ್ ಅಂದ್ರೆ ಈ ಒಂದು ದಿನವನ್ನ 1969ರಲ್ಲಿ ಮೊಟ್ಟ ಮೊದಲದಾಗಿ ಆಚರಣೆ ಮಾಡಿರ್ತಾರೆ. ಸೊ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ ಇಂಡೋ ಆರಿಯನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಸಂಸ್ಕೃತ್ ಅನ್ನ ನಾವು ಇಂಡೋ ಆರಿಯನ್ ಭಾಷೆ ಅಂತ ಕರಿತೀವಿ. ಇಟ್ ವಾಸ್ ಫಸ್ಟ್ ಡಿರೈವ್ಡ್ 3500 ಇಯರ್ಸ್ ago. 3005 ವರ್ಷಗಳ ಹಿಂದೆ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಭಾಷೆವಾಗಿರುತ್ತೆ. ದ ಸ್ಕ್ರಿಪ್ಚರ್ಸ್ ಮಾರ್ಕ್ ದೇರ್ ಆರಿಜಿನ್ ಇನ್ ದಿ 2nd millennium BCE with the ರಿಗ್ ವೇದ,
ವೆನ್ ದಿ ಋಗ್ವೇದ ವಾಸ್ ಕಂಪೋಸ್, ಅಂದ್ರೆ ಋಗ್ವೇದ ಏನಿರುತ್ತೆ ಸೊ ಇದನ್ನ ರಚನೆ ಮಾಡಿದಾಗ ಈ ಒಂದು ಸಂಸ್ಕೃತ ಭಾಷೆ ಅದರ ಮೂಲ ಇದೆ ಅಂತ ಇಲ್ಲಿ ಗುರುತಿಸಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಅಥವಾ ವಿಶ್ವ ಅಂಗಾಂಗ ದಾನ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಆಗಸ್ಟ್ 13ನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ದಿ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನ ಹೇಗೆ ಸ್ಟಾರ್ಟ್ ಆಯಿತು ಅಂದ್ರೆ ಫಸ್ಟ್ ಎವರ್ ಆರ್ಗನ್ ಡೊನೇಷನ್ ವಾಸ್ ಡನ್ ಇನ್ 1954. ಸೊ ಮೊಟ್ಟ ಮೊದಲ ಬಾರಿಗೆ ಅಂಗಾಂಗ ದಾನವನ್ನ ಮಾಡಿರ್ತಕ್ಕಂಥ ಇಸ್ವಿ 1954 ಆಗಿರುತ್ತೆ. ಸೊ ಅದ್ರ ಜೊತೆಗೆ ಈ ರೊನಾಲ್ಡ್ ಲೀ ಹೆರಿಕ್ ಅಂತಕ್ಕಂಥವ್ರು ಈ ಡೊನೇಟೆಡ್ ಕಿಡ್ನಿ ಅಂದ್ರೆ ಅವರ ಸಹೋದರನಿಗೆ ರೊನಾಲ್ಡ್ ಡಿ ಹೆರಿಕರ್ ಅವರು ತಮ್ಮ ಮೂತ್ರಪಿಂಡವನ್ನ 1954 ಅಲ್ಲಿ ಡೊನೇಟ್ ಮಾಡ್ತಾರೆ. ಸೊ ಅದಾದ್ಮೇಲೆ 1990 1990ರಲ್ಲಿ ಡಾಕ್ಟರ್ ಜೋಸೆಫ್ ಮುರ್ರೆ ಅಂತಕ್ಕಂಥವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಕೊಡ್ತಾರೆ. ಕಾರಣ ಏನು ಅಂದ್ರೆ ಅಚೀವ್ಮೆಂಟ್ಸ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಅಂಗಾಂಗ ಕಸಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗೆ ಜೋಸೆಫ್ ಮುರ್ರೆ ಅವರಿಗೆ 1990ರಲ್ಲಿ ನೊಬೆಲ್ ಪ್ರಶಸ್ತಿ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 2022 ಬ್ರಿಕ್ಸ್ ಗೇಮ್ಸ್. ಸೊ 2022ರ ಬ್ರಿಕ್ಸ್ ಗೇಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬ್ರಿಕ್ಸ್ ಗೇಮ್ಸ್ ಅಲ್ಲಿ ಬ್ರಿಕ್ಸ್ ನ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಸ್ಪರ್ಧೆ ಆಗಿರುತ್ತೆ. ಸೊ ಈ ಒಂದು ಸ್ಪರ್ಧೆಯನ್ನ ಈ ಸರಿ ಆನ್ಲೈನ್ ಪ್ಲಾಟ್ಫಾರ್ಮ್ ನ ಮುಖಾಂತರ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಗೇಮ್ಸ್ ಅಲ್ಲಿ ಬರೀ 3 ಗೇಮ್ಸ್ ಅನ್ನ ಮಾತ್ರ ಈ ಸರಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದ್ಯಾವ್ದು ಅಂದ್ರೆ ಬ್ರೇಕ್ ಡ್ಯಾನ್ಸಿಂಗ್, ಚೆಸ್ ಮತ್ತೆ ಉಶುನ ನಾವು ಚೀನಿ ಮಾರ್ಷಲ್ ಆರ್ಟ್ಸ್ ಅಂತ ಕರಿತೀವಿ. ಈ 3 ಗೇಮ್ಸ್ ಅನ್ನ ಆನ್ಲೈನ್ ರೀತಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಗೇಮ್ಸ್ ಅನ್ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ಚೀನಾ ಆಗಿರುತ್ತೆ. ಯಾಕಂದ್ರೆ ಪ್ರಸ್ತುತವಾಗಿ ಇದು ಬ್ರಿಕ್ಸ್ ನ ಚೇರ್ ಕಂಟ್ರಿ ಕೂಡ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಒನ್ ಲೈನರ್ಸ್. ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಒಂದು ಬುಕ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಆ ಬುಕ್ ನ ನಾವೇನಂತ ಕರಿತೀವಿ ಅಂದ್ರೆ ಫೀಲ್ಡ್ ಗೈಡ್ ಟು ದಿ ಬರ್ಡ್ಸ್ ಆಫ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಪಕ್ಷಿಗಳ ಬಗ್ಗೆ ಒಂದು ವರದಿಯನ್ನ ಮಾಡಿರ್ತಕ್ಕಂಥ ಒಂದು ಪುಸ್ತಕವಾಗಿರುತ್ತೆ. ಸೊ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆ ಆಗಿರ್ತಕ್ಕಂಥದ್ದು 1916 ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಬಹುದು. ಸೊ ಇದರ ಡೈರೆಕ್ಟರ್ ಬಂದು ದೃಷ್ಟಿ ಬ್ಯಾನರ್ಜಿ ಅವರಾಗಿರ್ತಾರೆ. ದಿಸ್ ಕಮ್ಸ್ ಅಂಡರ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ. ಸೊ ಎರಡನೇ ಒನ್ ಲೈನರ್ ಏನು ಅಂದ್ರೆ ರಷ್ಯಾ ಸಕ್ಸಸ್ಫುಲಿ ಲಾಂಚ್ಡ್ ಇರಾನ್ಸ್ ಸ್ಯಾಟಲೈಟ್ ಇಂಟು ಆರ್ಬಿಟ್. ಸೊ ರಷ್ಯಾ ದೇಶದವರು ಇರಾನ್ ನ ಒಂದು ಉಪಗ್ರಹವನ್ನ ಉಡಾವಣೆ ಮಾಡಿರ್ತಾರೆ. ಸೊ ಇಲ್ಲಿ 3 ರಾಷ್ಟ್ರಗಳು ಬರುತ್ತೆ. ಒಂದು ರಷ್ಯಾದವರು ಇರಾನಿನ ಸ್ಯಾಟಲೈಟ್ ನ ಲಾಂಚ್ ಮಾಡಿರ್ತಾರೆ. ಆ ಒಂದು ಸ್ಯಾಟಲೈಟ್ ನ ಯಾವ ಕಂಟ್ರಿಯಿಂದ ಅಂದ್ರೆ ಕಜಕಸ್ತಾನ್ ನಿಂದ ರಷ್ಯಾದವರು ಇರಾನಿನ ಒಂದು ಉಪಗ್ರಹವನ್ನ ಲಾಂಚ್ ಮಾಡಿರ್ತಾರೆ. ಈ ಒಂದು ಉಪಗ್ರಹದ ಹೆಸರು ಕಯ್ಯಂ ಅಂತ ಕರಿತೀವಿ. ಸೊ ಯಾಕೆ ಇದಕ್ಕೆ ಕಯ್ಯಂ ಅಂತ ನೇಮ್ ಮಾಡಿರ್ತಾರೆ ಅಂದ್ರೆ ಇಟ್ ಈಸ್ ನೇಮ್ಡ್ ಆಫ್ಟರ್ ಒಮರ್ ಖಯ್ಯಂ, ಪರ್ಷಿಯನ್ ಸೈಂಟಿಸ್ಟ್ ಹೂ ಲಿವ್ಡ್ ಇನ್ 11th and 12th century. ಸೊ 11th and 12th century ಅಲ್ಲಿ ಬದುಕಿರ್ತಕ್ಕಂತಹ ಒಮರ್ ಖಯ್ಯಂ ಅಂತಕ್ಕಂತಹ ಪರ್ಷಿಯನ್ ಸೈಂಟಿಸ್ಟ್ ನ ಹೆಸರನ್ನ ಇದಕ್ಕೆ ಇಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಕರೆಂಟ್ ಅಫೇರ್ಸ್ and here we are in inquest challenge number 234. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.